ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸತ್ಯಧರ್ಮಾಬ್ಧಿಸಂಭೂತಃ ಚಿಂತಾಮಣಿ ವಿಜೃಂಭಿತಃ ಸತ್ಯಸಂಕಲ್ಪಕಲ್ಪದ್ರುಃ ಕಲ್ಪಯೇತ್ ಕಾಮಧುಕ್ ಮಮ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿನ ಅತ್ಯಂತ ಪರಮಮಂಗಲಕರವಾಗಿರತಕ್ಕಂತಹ ದಿವಸ. ಮಹಾನುಭಾವರಾದ, ಜ್ಞಾನಿಗಳಾದ, ತಪಸ್ವಿ ವರೇಣ್ಯರಾದ, ವಿರಕ್ತ ಶಿಖಾಮಣಿಗಳಾದ, ಶಾಪಾನುಗ್ರಹ ಸಮರ್ಥರಾದ, ಮೈಸೂರು ವಾಸಿಗಳಾದ ಸತ್ಯ ಸಂಕಲ್ಪ ತೀರ್ಥರ ಆರಾಧನಾ ಮಹೋತ್ಸವ. ಆಷಾಢ ಪೌರ್ಣಿಮಾ ದಿನ ಸತ್ಯ ಸಂಕಲ್ಪ ತೀರ್ಥರು ಮಹಾನುಭಾವರು ಈ ಹಂಸನಾಮಕ ಪರಮಾತ್ಮನ ಪೀಠದಲ್ಲಿ, ಈ ದಿವ್ಯವಾದ ಹಂಸನಾಮಕ ಪರಮಾತ್ಮನ ಮೂಲಪೀಠವಾಗಿರತಕ್ಕಂತಹ ಶ್ರೀಮದುತ್ತರಾದಿ ಮಠದಲ್ಲಿ ಶ್ರೀಮದಾಚಾರ್ಯರ ನಂತರ 29ನೇ ಯತಿಗಳಾಗಿ ಪೀಠದಲ್ಲಿ ವಿರಾಜಮಾನರಾದ ಮಹಾನುಭಾವರೇ ಇಂದಿನ ಆರಾಧ್ಯರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಉತ್ತರಾದಿ ಮಠದ ವಿಶಿಷ್ಟವಾದ ಒಂದು ಕೀರ್ತಿಯನ್ನು ಉತ್ತುಂಗಕ್ಕೇರಿಸಿದ ಮಹಾನುಭಾವರು ಅದು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ನೋಡಿ, ಸತ್ಯ ಸಂಕಲ್ಪ ತೀರ್ಥರ ಚರಿತ್ರೆಯನ್ನು ನಾವು ಶ್ರವಣ ಮಾಡುವಾಗ ಸುಮಾರು ಸತ್ಯ ಸಂಕಲ್ಪ ತೀರ್ಥರ ಕಾಲವನ್ನು ನಾವು ವಿಮರ್ಶಕರ ಪ್ರಕಾರ ಒಂದು ಅಭಿಪ್ರಾಯವನ್ನು ನೋಡಿದಾಗ 1752ರಿಂದ 1763ರವರೆಗೂ ಅಂತ ತಿಳಿಯಬಹುದು. ಅಂದರೆ ಸುಮಾರು ಇವರು ಸಂಸ್ಥಾನವನ್ನು ಆಳಿರತಕ್ಕಂತಹ ಕಾಲ ಅಂದರೆ 10 ವರ್ಷ 10 ತಿಂಗಳು 17 ದಿನಗಳ ಕಾಲ ಅಂತ ವಿಮರ್ಶಕರ ಅಭಿಪ್ರಾಯ. ಮಹಾಜ್ಞಾನಿಗಳು, ರಾತ್ರಿ ಕಾಲದಲ್ಲಿ ಸೂರ್ಯನನ್ನು ತೋರಿಸಿದ ತಪಸ್ವಿಗಳು ಸತ್ಯಬೋಧ ತೀರ್ಥರ ಬಳಿ ಅಧ್ಯಯನ ಮಾಡಿದರು ಅಂತ ಒಂದು ಪ್ರತೀತಿ. ಜೊತೆಗೆ ತಮ್ಮ ಅಣ್ಣಂದಿರು, ಪೂರ್ವಾಶ್ರಮದ ಅಣ್ಣಂದಿರು, ನವರತ್ನ ಪುರುಷೋತ್ತಮ ಆಚಾರ್ಯರು ಅಂದರೆ ಮಹಾನುಭಾವರಾದ ತಪಸ್ವಿಗಳಾದ ಸತ್ಯಧರ್ಮ ತೀರ್ಥರ ಬಳಿಯೂ ಇವರು ಶಾಸ್ತ್ರಾಧ್ಯಯನವನ್ನು ಮಾಡಿದ್ದಾರೆ ಎಂಬುದು ನಮಗೆ ಇತಿಹಾಸದಲ್ಲಿ ನೋಡಲಿಕ್ಕೆ ಸಿಗತಕ್ಕಂಥದ್ದು. ಮುಖ್ಯವಾಗಿ ನವರತ್ನ ಮನೆತನದವರು. ಈ ನವರತ್ನ ಮನೆತನದವರಿಂದ ಸುಮಾರು 3 ಜನ ಯತಿವರೇಣ್ಯರು ಉತ್ತರಾದಿ ಮಠದಲ್ಲಿ ಆಗಿ ಹೋಗಿದ್ದಾರೆ. ಮೊದಲನೇದವರು ಸತ್ಯಧರ್ಮ ತೀರ್ಥರು, ಅನಂತರ ಸತ್ಯ ಸಂಕಲ್ಪ ತೀರ್ಥರು, ಸತ್ಯ ಸಂತುಷ್ಟ ತೀರ್ಥರು. 3 ಜನ ಮಹನೀಯರು ನವರತ್ನ ಮನೆತನದಿಂದ ಬಂದವರು ಅಂತ ಹೇಳಿದ್ದುಂಟು. ನೋಡಿ, ನಾವು ಯಾಕೆ ಇವರಿಗೆ ನವರತ್ನ ಎಂಬ ಮನೆತನಕ್ಕೆ ಹೆಸರು ಬಂತು ಅಂದರೆ, ಬಿಜಾಪುರದಲ್ಲಿ ಮಹಾನುಭಾವರಾದ ತಪಸ್ವಿಗಳಾದ ಕರ್ನೂಲು ವಾಸಿಗಳಾದ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ಒಂದು ದೊಡ್ಡ ವಿದ್ವತ್ ಸಭೆ ಆಯಿತಂತೆ. ರಾಘವ ಪಂಡಿತರು ಅಂತ ಅನೇಕ ಜನ
ದೊಡ್ಡ ದೊಡ್ಡ ವಿದ್ವಾಂಸರು ಸೇರಿದ ಸಭೆಯಲ್ಲಿ ಈ ಮುದ್ಗಲಾಚಾರ್ಯರು ತಾವು, ತಮ್ಮ ಮಕ್ಕಳು, ತಮ್ಮ ಸೋದರಳಿಯಂದಿರು ಒಟ್ಟು 9 ಜನ ಸೇರಿ ಅಲ್ಲಿ ಆ ಪ್ರತಿವಾದಿಗಳು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ನೀಡಿ ವಿಶೇಷವಾಗಿ ಮಧ್ವಮತವನ್ನು ಸ್ಥಾಪನೆ ಮಾಡಿದರೆ ಆಗಿನ ಕಾಲಕ್ಕೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ. ಅದಕ್ಕೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಪರಮಾನುಗ್ರಹ ಮಾಡಿ ಇವರ ಮನೆತನಕ್ಕೆ ನವರತ್ನ ಎಂಬ ಬಿರುದನ್ನು ಕೊಟ್ಟಿದ್ದಾರೆ ಅಂತ. ಅಂದರೆ ನೀವು 9 ರತ್ನಗಳಂತೆ ಇದ್ದು ಶ್ರೀಮದ್ ಆಚಾರ್ಯರ ವಿಶೇಷವಾದ ಮತವನ್ನು ಸ್ಥಾಪನೆ ಮಾಡಿ ಇವತ್ತು ಸಮರ್ಥನೆ ಮಾಡಿದ್ದೀರಿ, ನವರತ್ನ ಎಂಬ ಬಿರುದು ನಿಮಗಾಗಲಿ ಅಂತ. ಈ ರೀತಿ ಸತ್ಯನಿಧಿಗಳಿಂದ ನವರತ್ನ ಎಂಬ ಪದವಿಯನ್ನು, ನವರತ್ನ ಎಂಬ ಮನೆತನದ ಹೆಸರನ್ನು ಪಡೆದ ಮಹಾಜ್ಞಾನಿಗಳ ಒಂದು ಮನೆತನ, ಆ ಪರಂಪರೆ ವಂಶ ಬೆಳೆದು ಬಂದದ್ದು ಅದು ನವರತ್ನ ಮನೆತನ ಅಂತ. ನೋಡಿ, ಈ ನವರತ್ನ ಮನೆತನದ ಈ 2 ಅಣ್ಣ ತಮ್ಮಂದಿರು ಸತ್ಯಬೋಧರ ಬಳಿ ಅಧ್ಯಯನ ಮಾಡಿದ್ದು. ಹಿಂದೆ ನಾವು ಕೇಳಿದ್ದೇವೆ, ಸತ್ಯಸಂಧ ತೀರ್ಥರು, ಅವರ ಶಿಷ್ಯರು ಸತ್ಯವರತೀರ್ಥರು, ಅವರ ಶಿಷ್ಯರೇ ಸತ್ಯಧರ್ಮರು, ಅವರ ಶಿಷ್ಯರೇ ಸತ್ಯ ಸಂಕಲ್ಪರು. ಅಂದರೆ ಸತ್ಯಬೋಧರ ನಂತರದಲ್ಲಿ ಬಂದ 4 ಜನ ಯತಿಗಳು ಮಹನೀಯರು ಸತ್ಯಬೋಧರಲ್ಲೇ ಅಧ್ಯಯನ ಮಾಡಿದ್ದಾರೆ ಅಂತ ವಿಶೇಷವಾದ ಒಂದು ಪ್ರಸಿದ್ಧಿ ಉಂಟು. ಹಾವೇರಿ ಮನೆತನದ 2 ಅಣ್ಣ ತಮ್ಮಂದಿರು, ನವರತ್ನ ಮನೆತನದ 2 ಅಣ್ಣ ತಮ್ಮಂದಿರು. ಹಾವೇರಿ ಮನೆತನದ 2 ಅಣ್ಣ ತಮ್ಮಂದಿರು ಅಂದರೆ ಹಾವೇರಿ ರಾಮಾಚಾರ್ಯರು ಅಂತ ಅವರೇ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು, ಹಾವೇರಿ ಕೃಷ್ಣಾಚಾರ್ಯರು ಅಂತ ಅವರು ಸತ್ಯವರತೀರ್ಥ ಶ್ರೀಪಾದಂಗಳವರು. ಇದು ಹಾವೇರಿ ಮನೆತನದ ಅಣ್ಣ ತಮ್ಮಂದಿರ ಜೋಡಿ 1 ಸತ್ಯಬೋಧರ ಬಳಿ ಅಧ್ಯಯನ ಮಾಡಿರತಕ್ಕಂಥದ್ದು. ಎರಡನೇದಾಗಿ ನವರತ್ನ ಮನೆತನದ ಅಣ್ಣ ತಮ್ಮಂದಿರ ಜೋಡಿ ಅಂದರೆ ನವರತ್ನ ಪುರುಷೋತ್ತಮಾಚಾರ್ಯರು, ಅವರೇ ಸತ್ಯಧರ್ಮ ತೀರ್ಥರು, ಇವತ್ತಿನ ಆರಾಧ್ಯರು ಸತ್ಯ ಸಂಕಲ್ಪ ತೀರ್ಥರು, ಅವರ ಪೂರ್ವಾಶ್ರಮದ ನಾಮಧೇಯ ನವರತ್ನ ಶ್ರೀನಿವಾಸಾಚಾರ್ಯರು ಅಂತ ಅವರ ಪೂರ್ವಾಶ್ರಮದ ನಾಮಧೇಯ. ಯಾವ ರೀತಿ ಶ್ರೀಮದ್ ಆಚಾರ್ಯರ ಬಳಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು 4 ಜನ ಮಹನೀಯರು ಅಧ್ಯಯನ ಮಾಡಿ ಕ್ರಮವಾಗಿ ಒಬ್ಬೊಬ್ಬರು ಉತ್ತರಾಧಿಕಾರಿಗಳಾಗಿ ಬಂದರೋ, ಹಾಗೆ ಸತ್ಯಬೋಧರ ಬಳಿ ಈ 4 ಜನ ಮಹನೀಯರು ಅಧ್ಯಯನ ಮಾಡಿ ಕ್ರಮವಾಗಿ ಉತ್ತರಾಧಿಕಾರಿಗಳಾಗಿ ಬಂದ ಮಹನೀಯರೇ ಈ 4 ಜನರು ಇವತ್ತಿನ ಆರಾಧ್ಯರು. ಅವರಲ್ಲಿ 4ನೇದವರು ಅದು ಸತ್ಯ ಸಂಕಲ್ಪ ತೀರ್ಥರು ಅಂತ ಮಹನೀಯರು, ಮಹಾಜ್ಞಾನಿಗಳು. ಸತ್ಯ ಸಂಕಲ್ಪ ತೀರ್ಥರ ಬಗ್ಗೆ ಅನೇಕ ವಿಚಾರಗಳನ್ನು ನಾವು ಕೇಳತಕ್ಕಂಥದ್ದುಂಟು. ಮುಮ್ಮುಡಿ ಕೃಷ್ಣರಾಜ ಒಡೆಯರು ಅವರು ಇವರನ್ನು ಮೈಸೂರು ಮಹಾನಗರಕ್ಕೆ ಬರಮಾಡಿಕೊಂಡು ಅತ್ಯಂತ ಆದರ ಗೌರವ ಸ್ವಾಗತಪೂರ್ವಕವಾಗಿ ಬರಮಾಡಿಕೊಂಡು ಅರಮನೆಯಲ್ಲೇನೆ ಮೂಲರಾಮಚಂದ್ರ ದೇವರ ಮಹಾಸಂಸ್ಥಾನ ಪೂಜೆ ಮತ್ತು ಆ ಸಂದರ್ಭದಲ್ಲಿ ವಿಶೇಷವಾಗಿ ಸತ್ಯ ಸಂಕಲ್ಪ ತೀರ್ಥರ ಮೈಸೂರು ಅರಮನೆಯಲ್ಲೇನೆ ಶ್ರೀಮಠ್ ಟೀಕಾಕೃತ್ಪಾದರ ನ್ಯಾಯಸುಧೆಯ ಪಾಠವನ್ನು ಹೇಳಿ ಮಂಗಳವನ್ನು ಮಾಡಿದ್ದಾರೆ ಅಂತ ನಾವು ಇತಿಹಾಸದಲ್ಲಿ ಕೇಳುತ್ತೇವೆ. ಅಲ್ಲಿ ಒಂದು ಪ್ರಸಂಗ ನೋಡಿ, ಇವರ ಪಾಂಡಿತ್ಯ, ಇವರ ವಾಕ್ಯಾರ್ಥವನ್ನು ನೋಡಿ ವಿಶೇಷವಾಗಿ ಮೈಸೂರು ಮಹಾರಾಜರು, ಆ ಮುಮ್ಮುಡಿ ಕೃಷ್ಣರಾಜ ಒಡೆಯರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರಿಗೆ ಕನಕಾಭಿಷೇಕ ಮಾಡಬೇಕು, ರತ್ನಾಭಿಷೇಕ ಮಾಡಬೇಕು ಅಂತ ವಿಶೇಷವಾಗಿ ಅಪೇಕ್ಷೆಪಟ್ಟು ಗುರುಗಳಿಗೆ ಒಂದು ಕನಕಾಭಿಷೇಕ ಮಾಡಬೇಕು. ಶ್ರೀಮನ್ ನ್ಯಾಯಸುಧಾ ಮಂಗಳ ಮಹೋತ್ಸವವು ಆ ಸಂದರ್ಭದಲ್ಲಿ ನಡೀತಾ ಇದೆ. ಆಗ ಸತ್ಯ ಸಂಕಲ್ಪ ತೀರ್ಥರ ಒಂದು ಧರ್ಮನಿಷ್ಠೆ, ಅವರ ಒಂದು ವಿಶ್ವಾಸ ಶ್ರದ್ಧೆ ಹೇಗಿತ್ತು ಗಮನಿಸಿ. ಸತ್ಯ ಸಂಕಲ್ಪರು ಮುಮ್ಮುಡಿ ಕೃಷ್ಣರಾಜ ಒಡೆಯರಿಗೆ ಹೇಳಿದರಂತೆ, ನೋಡಿ ನೀವು ಕನಕಾಭಿಷೇಕ ರತ್ನಾಭಿಷೇಕ ಮಾಡ್ತಾ ಇದ್ದೀರಿ, ಅದು ನಮ್ಮ ಅಂತರ್ಯಾಮಿಯಾದ ಭಗವಂತನಿಗೆ, ಅದೇ ಸತ್ಯವಾದ ತತ್ವ. ಆದರೆ ಮುಖ್ಯವಾಗಿ ಕನಕಾಭಿಷೇಕ ಮಾಡುವಾಗ ಬ್ರಾಹ್ಮಣರ ಕೈಯಿಂದ ಕನಕಾಭಿಷೇಕ ಆಗಬೇಕು ಅಂತ ಹೇಳಿದ್ರಂತೆ. ಮಾಡತಕ್ಕಂಥವರು ರಾಜರು, ಆ ರಾಜರಿಗೆ ಎದೆಗಾರಿಕೆಯಿಂದ ಧೈರ್ಯದಿಂದ ಬ್ರಾಹ್ಮಣರ ಅಮೃತ ಹಸ್ತದಿಂದಲೇ ಕನಕಾಭಿಷೇಕ ಆಗಬೇಕು. ಬ್ರಹ್ಮಾಂಡ ವಿಷ್ಣು ಪಾದಾಚಾರ್ಯರು ಅಂತ ಅನೇಕ ಜನ ಮಹನೀಯರು ವಿದ್ವಾಂಸರು ಆಗಿನ ಕಾಲಕ್ಕಿದ್ದರು. ಅವರು ಹೇಳ್ತಾರಂತೆ, ಸತ್ಯ ಸಂಕಲ್ಪ ತೀರ್ಥರು ನೋಡಿ, ರಾಜರ ಕೈಯಲ್ಲಿ
ವಿಜಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ವೀರಲಕ್ಷ್ಮಿ 3 ಲಕ್ಷ್ಮಿಯರು ಸನ್ನಿಹಿತರಾಗಿರ್ತಾರಂತೆ ರಾಜರ ಹಸ್ತದಲ್ಲಿ. ಆದರೆ ಬ್ರಾಹ್ಮಣರ ಕೈಯಲ್ಲಿ ಪಂಚತೀರ್ಥಗಳ ಸನ್ನಿಧಾನ: ದೇವತೀರ್ಥ, ಋಷಿತೀರ್ಥ, ಅಗ್ನಿತೀರ್ಥ, ಬ್ರಹ್ಮತೀರ್ಥ, ಪಿತೃತೀರ್ಥ. ಈ ರೀತಿ 5 ತೀರ್ಥಗಳ ಸನ್ನಿಧಾನ ವಿಶೇಷವಾಗಿ ಬ್ರಾಹ್ಮಣರ ಕೈಯಿಂದ ನಮಗೆ ಕನಕಾಭಿಷೇಕ, ರತ್ನಾಭಿಷೇಕ ಆಗಬೇಕು ಅಂತ. ಇವರ ಈ ಧರ್ಮನಿಷ್ಠೆ, ಇವರ ಈ ಧೈರ್ಯವನ್ನು ನೋಡಿ ಸಂತುಷ್ಟರಾದ ರಾಜರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಮೊದಲು ಬ್ರಾಹ್ಮಣರ ಅಮೃತಹಸ್ತದಿಂದಲೇ ಆ ಬ್ರಹ್ಮಾಂಡ ವಿಷ್ಣುಪಾದಾಚಾರ್ಯರು ಮೊದಲಾದ ಸದ್ಬ್ರಾಹ್ಮಣರ ಕೈಯಿಂದಲೇ ವಿಶೇಷವಾಗಿ ಸ್ವಾಮಿಗಳಿಗೆ ಕನಕಾಭಿಷೇಕವನ್ನು ವೈಭವದಿಂದ ಮಾಡಿಸಿದ್ದಾರೆ ಮುಮ್ಮುಡಿ ಕೃಷ್ಣರಾಜ ಒಡೆಯರು ಅಂತ ನಾವು ಕೇಳುತ್ತೇವೆ ಅವತ್ತು. ಜೊತೆಗೆ ರಾಜರು ಪ್ರತಿನಿತ್ಯ ಉತ್ತರಾದಿ ಮಠವನ್ನು ಎದುರಿಗೆ ನೋಡಬೇಕು ಅಂತ ಆಗಿನ ಕಾಲಕ್ಕೆ ವಿಶೇಷವಾಗಿ ಅರಮನೆಯ ಮುಂದಿನ ಭಾಗದಲ್ಲೇ ಉತ್ತರಾದಿ ಮಠದ ನಿರ್ಮಾಣ ಸತ್ಯ ಸಂಕಲ್ಪ ತೀರ್ಥರ ಕಾಲಕ್ಕೆ ಆದದ್ದು ಅಂತ ನಾವು ಕೇಳುತ್ತೇವೆ. ಆ ಮೈಸೂರು ಮಹಾನಗರದಲ್ಲಿ ಇವರ ತಮ್ಮಂದಿರು ಬಾಳಾಚಾರ್ಯರು ಅಂತ ಇದ್ದರು. ಒಳ್ಳೆ ವಿದ್ವಾಂಸರು ಬಾಳಾಚಾರ್ಯರು. ನೋಡಿ, ಯಾವುದೇ ಪ್ರತಿವಾದಿಗಳು ಬಂದರೆ ಆ ಎಲ್ಲ ಪ್ರತಿವಾದಿಗಳ ಮೇಲೆ ಗೂಳಿಯಂತೆ ನುಗ್ಗಿ ವಾಕ್ಯಾರ್ಥ ಮಾಡಿ ಮಧ್ವ ಮತವನ್ನು ಸ್ಥಾಪನೆ ಮಾಡುವ ಅದ್ಭುತವಾದ ಪಾಂಡಿತ್ಯವುಳ್ಳವರು ಬಾಳಾಚಾರ್ಯರು ಅಂತ. ಗೂಳಿಯಂತೆ ಪ್ರತಿವಾದಿಗಳ ಮೇಲೆ ನುಗ್ಗಿ ವಾದ ಮಾಡತಕ್ಕಂಥವರಾದ್ದರಿಂದ ಅವತ್ತಿನಿಂದ ಅವರ ಹೆಸರು ಗೂಳಿ ಬಾಳಾಚಾರ್ಯರು ಅಂತೆ ಆಗಿದೆ ಅಂತ. ಅವರಿಗೆ ವಿಶೇಷವಾಗಿ ಮುಂದೆ ಅನುಗ್ರಹ ಮಾಡಿ ಅವರ ತರ್ಕಶಾಸ್ತ್ರ, ವೇದಾಂತ, ಮೀಮಾಂಸಾ, ವ್ಯಾಕರಣ ಶಾಸ್ತ್ರದಲ್ಲಿ ವಿಶೇಷವಾದ ಆ ಗೂಳಿ ಬಾಳಾಚಾರ್ಯರ ಪಾಂಡಿತ್ಯವನ್ನು ನೋಡಿ ಅವರಿಗೆ ಮುಂದೆ ವಿಶೇಷವಾಗಿ ಇವರು ಆಶ್ರಮವನ್ನು ಕೊಟ್ಟು ಸತ್ಯ ಸಂತುಷ್ಟ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ ಅಂತ ನಾವು ಕೇಳುತ್ತೇವೆ. ಸತ್ಯ ಸಂಕಲ್ಪ ತೀರ್ಥರ ಪೂರ್ವಾಶ್ರಮದ ತಂದೆ ಹೆಸರು ನಾವು ಕೇಳಿದ್ದೇವೆ, ನವರತ್ನ ಮುದ್ಗಲಾಚಾರ್ಯರು. ಇವರಿಗೆ 4 ಜನ ಗಂಡು ಮಕ್ಕಳು. ಅಣ್ಣಂದಿರು ನವರತ್ನ ಅಣ್ಣಯ್ಯಾಚಾರ್ಯರು, ನವರತ್ನ ಪುರುಷೋತ್ತಮಾಚಾರ್ಯರು ಅಂತ ಕೇಳಿದ್ದೇವೆ. ಹಿಂದೆ ಹೇಳಿದಂತೆ ಅವರೇ ಸತ್ಯ ಧರ್ಮ ತೀರ್ಥರಾಗಿ ಈ ಪೀಠದಲ್ಲಿ ವಿರಾಜಮಾನರಾದವರು. ಇವತ್ತಿನ ಆರಾಧ್ಯರು ಸತ್ಯ ಸಂಕಲ್ಪ ತೀರ್ಥರ ಅಣ್ಣಂದಿರು, ವಿದ್ಯಾಗುರುಗಳು ಮತ್ತು ಆಶ್ರಮ ಗುರುಗಳು ಎಲ್ಲವೂ ಹೌದು. ಅನಂತರ ಅನೇಕ ಕಡೆ ದಿಗ್ವಿಜಯ ಯಾತ್ರೆಯನ್ನು ಮಾಡ್ತಾ ಸತ್ಯ ಸಂಕಲ್ಪ ತೀರ್ಥರು ತಮ್ಮ ಮಂತ್ರಾಕ್ಷತೆಯ ಪ್ರಭಾವ, ವಿಶೇಷವಾಗಿ ತಮ್ಮ ಅನುಗ್ರಹದ ಸಾಮರ್ಥ್ಯದಿಂದ ಎಲ್ಲ ಭಕ್ತರನ್ನು ಉದ್ಧಾರ ಮಾಡುತ್ತಾ ಸಂಚಾರ ಮಾಡುವ ಒಂದು ಕ್ರಮದಲ್ಲಿ ನೋಡಿ, ಅಲ್ಲಿ ಕರ್ಜಗಿ ಗ್ರಾಮದಲ್ಲಿ ಸಾಕಷ್ಟು ದಿನಗಳ ಕಾಲ ಸತ್ಯ ಸಂಕಲ್ಪ ತೀರ್ಥರು ವಾಸ ಮಾಡಿದ್ದಾರಂತೆ. ಹಾವೇರಿ ಜಿಲ್ಲೆಯ ಕರ್ಜಗಿಯ ಗ್ರಾಮ, ವರದಾ ತೀರ. ವೈಶಾಖ ಮಾಸದಲ್ಲಿ ಪ್ರತಿನಿತ್ಯ 3 ಬಾರಿ ವರದಾ ನದಿಯಲ್ಲಿ ಸತ್ಯ ಸಂಕಲ್ಪ ತೀರ್ಥರು ಸ್ನಾನ ಮಾಡಬೇಕಂತ ಚರಿತ್ರೆಯಲ್ಲಿ ಹೇಳುತ್ತಾರೆ. ಬಹಳ ಪ್ರೀತಿಯಂತ. ವೈಶಾಖೇ ವರದಾ ಸ್ನಾನಂ ನಿತ್ಯಂ ಸದ್ಗತಿಪ್ರದಂ ನಿಶ್ಚಿತಂ ಸದ್ಗತಿಪ್ರದಂ ಅಂತ ಸತ್ಯ ಸಂಕಲ್ಪ ತೀರ್ಥರು ಹೇಳ್ತಾ ಇದ್ರಂತೆ. ವೈಶಾಖ ಮಾಸದಲ್ಲಿ ವರದಾ ಸ್ನಾನ ಅಂದರೆ ಅದು ನಿಶ್ಚಿತವಾಗಿ ಮೋಕ್ಷಪ್ರದಾಯಕವಾದದ್ದು ಎಂಬ ವಿಶ್ವಾಸದಿಂದ ಆ ವರದಾ ತೀರದಲ್ಲಿ ಸಾಕಷ್ಟು ದಿನಗಳ ಕಾಲ ಇದ್ದು ಅಲ್ಲಿ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಪ್ರತಿನಿತ್ಯ ಸ್ನಾನ ಅನುಷ್ಠಾನವನ್ನು ತಮ್ಮ ದಿವ್ಯವಾದ ತಪಸ್ಸನ್ನು ಮಾಡಿದ್ದಾರಂತೆ. ಒಂದು ಸಂದರ್ಭಕ್ಕೆ ಸತ್ಯ ಸಂಕಲ್ಪ ತೀರ್ಥರು ಆ ಕರ್ಜಗಿಯಲ್ಲೇ ಇದ್ದಾಗಲೇ ಮಹಾ ಬರಗಾಲ ಬಂದು ಹೋಯ್ತಂತೆ. ಭಾಳ ಬರಗಾಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಇಲ್ಲೇ ಇರೋಣ ಅಂದರು ಸತ್ಯ ಸಂಕಲ್ಪ ತೀರ್ಥರು. ನೋಡಿ, ಯಾಕೆಂದರೆ ರಾಮದೇವರ ಪ್ರಸಾದ, ರಾಮಪ್ರಸಾದವನ್ನು ಎಲ್ಲರಿಗೂ ನಾವು ದಾನ ಮಾಡಬೇಕು. ಅಂದರೆ ಊಟಕ್ಕೂ ಗತಿ ಇಲ್ಲ ಜನರಿಗೆ, ಅಂತಹ ಪರಿಸ್ಥಿತಿ, ಆ ಕ್ಷಾಮ ಬಂದು ಹೋಗಿದೆ. ಶ್ರೀಮಠದ ಕೆಲವು ಬಂಗಾರದ ಮಂಟಪ, ಬೆಳ್ಳಿ ಬಂಗಾರದ ಪಾತ್ರೆಗಳನ್ನೇ ಅಡೆಯಿಟ್ಟು ಒತ್ತೆ ಇಟ್ಟು ಆಗಿನ ಕಾಲದ ಭಕ್ತರಿಗೆ ವಿಶೇಷವಾಗಿ ಒಂದಲ್ಲ ಎರಡಲ್ಲ 12 ವರ್ಷಗಳ ಕಾಲ ಅಂತ ಒಂದು ಮಾತು ಬರೀತಾರೆ. ಸುಮಾರು 1 ವರ್ಷ ಅಲ್ಲಿದ್ದರು ಅಂತ, 12 ತಿಂಗಳು ಅಂತ ಅಂದ್ಕೊಳ್ಳೋಣ. ಕ್ಷಾಮಕಾಲೇ ಕರಜಿಗ್ಯ ದ್ವಾದಶಾಬ್ದಂ ತಪಶ್ಚರನ್ ಅನ್ನದಾನಂಚ ಯಶ್ಚಕ್ರೆ ಸತ್ಸಂಕಲ್ಪೋ ಭವೇನ್ಮುದೇ ಅಂತ ಸ್ವರೂಪೋದ್ಧಾರಕ ಗುರುಗಳು, ಮಹನೀಯರು, ಉತ್ತರಾದಿ ಮಠಾಧೀಶರು, ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಆ ಸತ್ಯ ಸಂಕಲ್ಪ ತೀರ್ಥರ ಸ್ತೋತ್ರದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ಕರಜಗಿಯಲ್ಲಿದ್ದು
ಆ ಕ್ಷಾಮ ಕಾಲದಲ್ಲಿ ವಿಶೇಷವಾಗಿ ಮಠದ ಮಂಟಪ ಅನೇಕ ಬೆಳ್ಳಿ ಬಂಗಾರ ಪದಾರ್ಥಗಳನ್ನು ಒತ್ತೆ ಇಟ್ಟು ಮುಂದೆ ಅವರು ವಿಶೇಷವಾಗಿ ಅನ್ನದಾನವನ್ನು ಮಾಡಿದ ಮಹನೀಯರು ಸತ್ಯ ಸಂಕಲ್ಪತಿತ್ತ ಶ್ರೀಪಾದಂಗಳವರು. ಅವರ ಸಂಕಲ್ಪ ಅತ್ಯಂತ ಸತ್ಯವಾಗುತ್ತದೆ. ಸಾರ್ಥಕ ನಾಮಧೇಯರು ಆ ಸತ್ಯ ಸಂಕಲ್ಪತಿತ್ತ ಶ್ರೀಪಾದಂಗಳು. ನೋಡಿ, ಈ ಒತ್ತೆ ಇಟ್ಟ ಪದಾರ್ಥವನ್ನು ಬಿಡಿಸಿಕೊಳ್ಳಿಕ್ಕೆ ಮುಂದೆ ಅವರಿಗೂ ಆಗಿಲ್ಲ, ಅವರ ಶಿಷ್ಯರು ಸತ್ಯ ಸಂತುಷ್ಟ ತೀರ್ಥರ ಕಾಲಕ್ಕೂ ಪೂರ್ಣವಾಗಿ ಆಗಲಿಲ್ಲ. ಪ್ರಯತ್ನ ಬೇಕಾದಷ್ಟು ಮಾಡ್ತಾರೆ. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ಆ ಸತ್ಯ ಸಂಕಲ್ಪ ತೀರ್ಥರು ಒತ್ತಿ ಇಟ್ಟ ಎಲ್ಲ ಬಂಗಾರದ ಮಂಟಪ, ಬೆಳ್ಳಿ ಬಂಗಾರದ ಪದಾರ್ಥಗಳನ್ನೆಲ್ಲ ಮಠಕ್ಕೆ ಸತ್ಯ ಸಂಕಲ್ಪ ತೀರ್ಥರು ತಮ್ಮ ದಿವ್ಯವಾದ ತಪಸ್ಸಾಮರ್ಥ್ಯದಿಂದ ತರಿಸಿ ವಿಶೇಷವಾಗಿ ಆ ಬಂಗಾರದ ಮಂಟಪದಲ್ಲಿ ರಾಮದೇವರ ಪೂಜೆಯನ್ನು ಮಾಡಿದರು ಮಹಾನುಭಾವರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ಚರಿತ್ರೆಯಲ್ಲಿ ಕೇಳುತ್ತೇವೆ. ಇಂತಹ ಅದ್ಭುತವಾಗಿ ಇಡೀ ಜಗತ್ತಿಗೆ ಅನ್ನದಾನ ಮಾಡಿದ ಮಹಾನುಭಾವರು ಅಂದರೆ ಆಗಿನ ಕಾಲಕ್ಕೆ ವಿಶೇಷವಾಗಿ ಆ ಕ್ಷಾಮ ಬಂದಾಗ ಆ ಕರ್ಜಿಗೆಯಲ್ಲಿ ಆ ಎಲ್ಲ ಭಕ್ತರಿಗೆ ಅನ್ನದಾನದ ಜೊತೆಗೆ ವಿದ್ಯಾದಾನದಿಂದಲೂ ತಣಿಸಿದ ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥರು ಅಂತ ಅವರನ್ನು ನಾವು ಸ್ಮರಣೆ ಮಾಡಬೇಕು. ನೋಡಿ, ಸತ್ಯ ಸಂಕಲ್ಪ ತೀರ್ಥರ ಮಂತ್ರಾಕ್ಷತೆಯ ಮಹಿಮೆ ಹೇಗಿದೆ. ಮಹಾವಿದ್ವಾಂಸರು, ಒಳ್ಳೆ ಜ್ಞಾನಿಗಳು. ಯಾರು? ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯರು ಅಂತ, ಹುಲಿಗಿ ಶ್ರೀನಾಥಾಚಾರ್ಯರು ಅಂತ ಅವರ ಹೆಸರನ್ನು ಹೇಳೋದು ಉಂಟು. ಅಂಥ ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯರು, ಆ ಶ್ರೀನಾಥಾಚಾರ್ಯರು ಅತಿ ಕಠಿಣವಾದ ಶ್ರೀಮದಾಚಾರ್ಯರ ಆ ದಶಪ್ರಕರಣಗಳಲ್ಲಿ ಕಠಿಣವಾದ ಒಂದು ಗ್ರಂಥ ಅದು ತತ್ವೋದ್ಯೋತ. ತತ್ವೋದ್ಯೋತಕ್ಕೆ ಒಂದು ವ್ಯಾಖ್ಯಾನ ದ್ವೈತದ್ಯುಮುಣಿ ಅಂತ ಕರೀತಾರೆ. ಕಬ್ಬಿಣದ ಕಡಲೆ, ಬಹಳ ಕಠಿಣವಾಗಿರತಕ್ಕಂತಹ ಗ್ರಂಥ. ಆ ದ್ವೈತದ್ಯುಮುಣಿ ಗ್ರಂಥವನ್ನು ಅವನು ರಚನೆ ಮಾಡಬೇಕು ಅಂದರೆ ಅಭಿಮಂತ್ರಣ ಮಾಡಿ, ರಾಮದೇವರ ಸ್ಮರಣೆ ಮಾಡಿ, ಗುರುಗಳ ಸ್ಮರಣೆ ಮಾಡಿ, ಸತ್ಯ ಸಂಕಲ್ಪ ತೀರ್ಥರು ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯರಿಗೆ ಮಂತ್ರಾಕ್ಷತೆ ಕೊಟ್ಟರೆ ಆ ಗ್ರಂಥ ಪೂರ್ಣವಾಗಿದೆ, ನಿರ್ವಿಘ್ನವಾಗಿ ಸಮಾಪ್ತವಾಗಿದೆ. ಅದ್ಭುತವಾಗಿರತಕ್ಕಂತಹ ಗ್ರಂಥ ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯ ರಚನೆ ಮಾಡಿದ ದ್ವೈತದ್ಯುಮುಣಿ ಗ್ರಂಥ. ಆ ದ್ವೈತದ್ಯುಮುಣಿ ಗ್ರಂಥದಲ್ಲಿ ಕೊನೆಗೆ ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯರು ಹೃದಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಹೇಳುವ ಒಂದೇ ಒಂದು ಮಾತು ನೋಡಿ. ಯನ್ಮಂತ್ರಾಕ್ಷತ ಮಾಹಾತ್ಮ್ಯಾತ್ ಗ್ರಂಥೋಯಂ ಪೂರ್ಣತಾಂ ಗತಃ ತಾನ್ ವಂದೇ ಸತ್ಯ ಸಂಕಲ್ಪಾನ್ ಅನ್ವರ್ಥಾಭಿದಯಾಯುತಾನ್ ಅಂತ ಇದ್ದಾರೆ ಮಹಾನುಭಾವರು. ನೋಡಿ, ಯಾವ ಸತ್ಯ ಸಂಕಲ್ಪ ತೀರ್ಥರ ಅಮೃತಹಸ್ತದಿಂದ ಬಂದ ದಿವ್ಯವಾದ ಮಂತ್ರಾಕ್ಷತೆಯ ಪ್ರಭಾವದಿಂದ ಈ ಗ್ರಂಥ ಪೂರ್ಣವಾಗಿದೆ. ನೋಡಿ, ಅತಿ ಕಠಿಣವಾದ ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿದ ಮಹಾನುಭಾವರು ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯರು. ವಿಶೇಷವಾಗಿ ಆ ಸತ್ಯ ಸಂಕಲ್ಪ ತೀರ್ಥರ ಮಂತ್ರಾಕ್ಷತೆಯ ಮಹಾತ್ಮೆಯಿಂದ, ಅವರ ಪೂರ್ಣಾನುಗ್ರಹದಿಂದ ಈ ಗ್ರಂಥ ಪೂರ್ಣವಾಯಿತು ಅಂತಂದರೆ ಸತ್ಯ ಸಂಕಲ್ಪ ತೀರ್ಥರ ಮಂತ್ರಾಕ್ಷತೆಯ ಮಹಿಮೆ, ಅವರ ತಾಪಸ್ಸಾಮರ್ಥ್ಯದ ಮಹಿಮೆಯನ್ನು ನಾವು ಇಲ್ಲಿ ವಿಶೇಷವಾಗಿ ಚಿಂತನೆ ಮಾಡಬೇಕು ಅಂತ ನಾವು ತಿಳಿಯಬೇಕು. ಮುಂದೆ ಈ ಸತ್ಯ ಸಂಕಲ್ಪ ತೀರ್ಥರ ಶಿಷ್ಯರು, ಸತ್ಯ ಸಂತುಷ್ಟರ ಶಿಷ್ಯರೇನೇ ಕಾಶಿ ತಿಮ್ಮಣ್ಣಾಚಾರ್ಯರು, ಬ್ರಹ್ಮಾಂಡ ವಿಷ್ಣುಪಾದಾಚಾರ್ಯ ಮೊದಲಾದವರೂ ಕೂಡ ಅವರಲ್ಲಿ ಅಧ್ಯಯನ ಮಾಡಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅಂತ ಅಲ್ಲಿ ಕೇಳುತ್ತೇವೆ. ವಿಶೇಷವಾಗಿ ಸತ್ಯ ಸಂಕಲ್ಪ ತೀರ್ಥರ ಮೈಸೂರಲ್ಲಿದ್ದಾಗಲೇ ಅವರಿಗೆ ದೇಹಾಲಸ್ಯವಾದಾಗ ಆ ಶಾಸ್ತ್ರದ ಘೂಳಿ ಅಂತ ಪ್ರಸಿದ್ಧವಾದ ಘೂಳಿ ಬಾಳಾಚಾರ್ಯರಿಗೆ ಆಶ್ರಮವನ್ನು ನೀಡಿ ಅವರಿಗೆ ಸತ್ಯ ಸಂತುಷ್ಟ ತೀರ್ಥರು ಅಂತ ನಾಮಕರಣ ಮಾಡ್ತಾ ಇದ್ದಾರೆ. ನೋಡಿ, ಮೈಸೂರಿನ ಈಗ ಅದ್ಭುತವಾಗಿ ನೂತನವಾದ ಕಟ್ಟಡ ನಿರ್ಮಾಣವಾಗಿದೆ. ಪರಮ ಪೂಜ್ಯ ಸ್ವರೂಪೋದ್ಧಾರಕ ಗುರುಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಭವ್ಯವಾದ ಭವನವನ್ನು ನಿರ್ಮಾಣ ಮಾಡಿ ಆ ಕಡೆ ಈ ಕಡೆ ಸತ್ಯ ಸಂಕಲ್ಪರು ಸತ್ಯ ಸಂತುಷ್ಟರ ಸನ್ನಿಧಾನ, ಮಧ್ಯದಲ್ಲಿ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಪ್ರತಿಷ್ಠಾಪನೆ ಮಾಡಿದ ಮುಖ್ಯ ಪ್ರಾಣದೇವರ ಸನ್ನಿಧಾನ ಹಿಂದಿನ ಕಾಲಕ್ಕೆ ಇತ್ತು. ಈಗ ಆ ಕಡೆ ಈ ಕಡೆ ಸತ್ಯ ಸಂಕಲ್ಪರು ಮತ್ತು ಸತ್ಯ ಸಂತುಷ್ಟರು, ಮಧ್ಯದಲ್ಲಿ ಮಹಾಸ್ವಾಮಿಗಳು. ಮೊನ್ನೆ ಇಡೀ ಈ ಜಗತ್ತಿಗೆ ಬಂದ ಮಹಾಮಾರಿ ಈ ಕೊರೋನಾ ರೋಗ ಪರಿಹಾರವಾಗಬೇಕು, ಇಡೀ ಜಗತ್ತಿಗೆ ಲೋಕಕ್ಕೆ ಕಲ್ಯಾಣವಾಗಬೇಕು, ಮಹಾಧನ್ವಂತರಿ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಧನ್ವಂತರಿಯ ಪ್ರತಿಷ್ಠಾಪನೆ ಆ ಸತ್ಯಪರಾಯಣ ತೀರ್ಥರಿಂದ ಪ್ರತಿಷ್ಠಾಪಿತವಾದ ಮುಖ್ಯ ಪ್ರಾಣದೇವರ ಸನ್ನಿಧಾನವೂ ಕೂಡ ಅಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಇದ್ದೇವೆ ಅಂತ ನಾವು ತಿಳಿಯಬೇಕು. ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರಿಂದ
ಅಂದರೆ ಸತ್ಯಧರ್ಮರೆಂಬ ಸಮುದ್ರದಿಂದ ಉದ್ಭವಿಸಿದ ಚಿಂತಾಮಣಿಯಂತೆ ವಿಜೃಂಭಿಸುವ ಸತ್ಯ ಸಂಕಲ್ಪ ತೀರ್ಥರೆಂಬ ಕಲ್ಪವೃಕ್ಷವೇ ನಮ್ಮ ಎಲ್ಲ ಕಾಮನೆಗಳನ್ನು ಈಡೇರಿಸಲಿ ಅಂತ ಅವರ ಪ್ರಾರ್ಥನಾ ಶ್ಲೋಕದಲ್ಲಿ ಹೇಳೋದುಂಟು. ಸತ್ಯಧರ್ಮಾಬ್ಧಿ ಸಂಭೂತ ಚಿಂತಾಮಣಿ ವಿಜೃಂಭಿತ ಸತ್ಯ ಸಂಕಲ್ಪ ಕಲ್ಪದ್ರುಹು ಕಲ್ಪಜೇತ್ ಕಾಮಧುಕ್ಮಮ ಅಂತ ಹೇಳಿದ್ದುಂಟು. ವಿಶೇಷವಾಗಿ ಮಹಾಸ್ವಾಮಿಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಸತ್ಯ ಸಂಕಲ್ಪ ತೀರ್ಥರ ಸ್ತೋತ್ರವನ್ನು ಮಾಡಿಕೊಡ್ತಾರೆ. 6 ಶ್ಲೋಕಗಳಲ್ಲಿ ಸತ್ಯ ಸಂಕಲ್ಪ ತೀರ್ಥರ ಸ್ತೋತ್ರ ಷಟ್ಕ ಅಂತ ನೋಡಿ ಸತ್ಯ ಸಂಕಲ್ಪ ತೀರ್ಥರ ಆ ದಿವ್ಯವಾದ ಎಲ್ಲ ಮಹಿಮೆಗಳನ್ನು ಸಂಕ್ಷೇಪವಾಗಿ ಸಂಗ್ರಹ ಮಾಡಿದ್ದಾರೆ. ಮಂತ್ರಾಕ್ಷತಾ ಪ್ರದಾನೇನ ಶ್ರಿಯಃ ಪತ್ಯಾಭಿಧೈರ್ಬುಧೈ ದ್ವಿಮಣೀಂ ಕಾರಯಾಮಾಸ ಸತ್ಸಂಕಲ್ಪೋ ಭವೇನ್ಮುದೆ. ಯಾವ ಮಹಾವಿದ್ವಾಂಸರಾದ ಅದ್ಭುತವಾದ ದ್ವೈತದ್ವಿಮುಣಿ ಎಂಬ ಗ್ರಂಥ ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯರಿಗೆ ಯಾವ ಮಹಾನುಭಾವರಾದ ಸತ್ಯ ಸಂಕಲ್ಪ ತೀರ್ಥರ ಮಂತ್ರಾಕ್ಷತೆಯ ಮಹಿಮೆಯಿಂದ ಅವರು ಅನುಗ್ರಹ ಮಾಡಿಕೊಟ್ಟ ಮಂತ್ರಾಕ್ಷತೆಯಿಂದ ಆ ಗ್ರಂಥ ಪೂರ್ಣವಾಯಿತೋ ಅಂಥ ಸತ್ಯ ಸಂಕಲ್ಪ ತೀರ್ಥರು ನಮಗೆ ಆನಂದವನ್ನು ಉಂಟು ಮಾಡಲಿ ಅಂತ ಗುರುಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕ್ಷಾಮಕಾಲೇ ಕರಜಿಜ್ಞ ದ್ವಾದಶಾಬ್ದಂ ತಪಶ್ಚರನ್ ಅನ್ನದಾನಂಚ ಯಶ್ಚಕ್ರೆ ಸತ್ಸಂಕಲ್ಪೋ ಭವೇನ್ಮುದೆ. ಕ್ಷಾಮಕಾಲದಲ್ಲಿ ಕರ್ಜಿಗಿಯಲ್ಲಿದ್ದು ಆ ಎಲ್ಲ ಭಕ್ತರಿಗೆ ವಿಶೇಷವಾಗಿ ಏನು ಅನ್ನದಾನವನ್ನು ಮಾಡಿದ್ದಾರೆ ಅಂತಹ ಸತ್ಯ ಸಂಕಲ್ಪ ತೀರ್ಥರು ನಮ್ಮ ಸಂತೋಷಕ್ಕಾಗಿ ಆಗಲಿ ಅಂತ. ಮಹೀಶೂರ ಮಹಾರಾಜ ಪ್ರಾರ್ಥನಾನುಗುಣಂಚಯ ಮಹೀಶೂರ ಪುರಾವಾಸ ಸತ್ಸಂಕಲ್ಪೋ ಭವೇನ್ಮುದೆ. ಮೈಸೂರು ಮಹಾರಾಜರ ಮುಮ್ಮುಡಿ ಕೃಷ್ಣರಾಜ ಒಡೆಯರ ಭಕ್ತಿಯ ಪ್ರಾರ್ಥನೆಗೆ ಅನುಗುಣವಾಗಿ ಮೈಸೂರಲ್ಲಿ ಇದ್ದು ವಿಶೇಷವಾಗಿ ಅಲ್ಲಿ ಮೂಲರಾಮಚಂದ್ರ ದೇವರ ಪೂಜೆಯನ್ನು ಅರಮನೆಯಲ್ಲಿ ಮಾಡಿ ಟೀಕಾಕತ್ಪಾದರ ಆ ದಿವ್ಯವಾದ ನ್ಯಾಯಸುಧೆಯ ಮಂಗಲ ಮಹೋತ್ಸವವನ್ನು ಅಲ್ಲಿ ಮಾಡಿ ಆ ರಾಜರಿಂದ ಕನಕಾಭಿಷೇಕ ರತ್ನಾಭಿಷೇಕವನ್ನು ಮಾಡಿಸಿಕೊಂಡ ಮಹಾನುಭಾವರು ಸತ್ಯ ಸಂಕಲ್ಪತೀರ್ಥ ಶ್ರೀಪಾದಂಗಳವರು. ಸತ್ಯಸಂತುಷ್ಟತೀರ್ಥೇಭ್ಯ ದದೌ ತುರ್ಯಾಶ್ರಮಂ ಚ ಯಃ ಸತ್ಸಂಸೇವಿತ ಪಾದಾಬ್ಜ ಸತ್ಸಂಕಲ್ಪೋ ಭವೇನ್ಮುದೆ. ಸತ್ಯ ಸಂತುಷ್ಟ ತೀರ್ಥರಿಗೆ ಆಶ್ರಮವನ್ನು ನೀಡಿ ಅವರ ಉತ್ತರಾಧಿಕಾರಿಗಳನ್ನು ಮಾಡಿಕೊಂಡ ಮಹಾನುಭಾವರು ಸತ್ಯ ಸಂತುಷ್ಟ ತೀರ್ಥರಿಂದ ಸೇವಿತರಾದ ಮಹಾನುಭಾವರೇ ಸತ್ಯ ಸಂಕಲ್ಪ ತೀರ್ಥರು. ಜೊತೆಗೆ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದ ಅನೇಕ ಯತಿಗಳಿಗೆ ಆ ಮಹಾನುಭಾವರಿಗೆ ತಪಸ್ವಿಗಳಿಗೆ ಗಂಗೆ ಪ್ರತ್ಯಕ್ಷವಾದದ್ದನ್ನು ನಾವು ಚರಿತ್ರೆ ಇತಿಹಾಸದಲ್ಲಿ ನೋಡುತ್ತೇವೆ. ಅದೇ ರೀತಿ ಸತ್ಯ ಸಂಕಲ್ಪ ತೀರ್ಥರಿಗೂ ಕೂಡ ನಾವು ಕಾಶಿ ಯಾತ್ರೆಗೆ ಹೋಗಬೇಕು, ಗಂಗಾ ಯಾತ್ರೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ನೀವಿದ್ದಲ್ಲೇ ನಾನು ಬರ್ತೇನೆ ಅಂತ ಗಂಗೆ ಸತ್ಯ ಸಂಕಲ್ಪ ತೀರ್ಥರ ಒಂದು ಭಕ್ತಿಗೆ ಮೆಚ್ಚಿ ಓಡೋಡಿ ಬಂದವಳು. ಈಗಲೂ ಕೂಡ ಸತ್ಯ ಸಂಕಲ್ಪ ತೀರ್ಥರ ಸನ್ನಿಧಾನದಲ್ಲಿ ಬೃಂದಾವನದ ಸುತ್ತಮುತ್ತ ಎಷ್ಟು ವರೆಸಿದರೂ ಕೂಡ ಆ ಒದ್ದೆ ಗಂಗೆಯ ಸನ್ನಿಧಾನ ಇದ್ದೇ ಇರುತ್ತದೆ. ಪ್ರತಿನಿತ್ಯ ಗಂಗೆಯನ್ನು ಪ್ರತ್ಯಕ್ಷೀಕರಿಸಿಕೊಂಡ ಮಹಾನುಭಾವರು ಇವತ್ತಿನ ಆರಾಧ್ಯರು ಸತ್ಯ ಸಂಕಲ್ಪ ತೀರ್ಥರು. ನೋಡಿ ಗುರುಗಳಂತಾರೆ, ಹರಿಪಾದೋದ್ಭವ ಗಂಗಾ ಪಾವನೀಯಸ್ಯ ಸನ್ನಿಧೌ ದೃಶ್ಯತೇದ್ಯಾಪಿ ತದ್ಭಕ್ತೈ ಸತ್ಸಂಕಲ್ಪೋ ಭವೇನ್ಮುದೆ. ಇಂದಿಗೂ ಸತ್ಯ ಸಂಕಲ್ಪ ತೀರ್ಥರ ಬೃಂದಾವನದ ಕೆಳಗಡೆ ಸುತ್ತಮುತ್ತಲು ಒದ್ದೆಯನ್ನು ನಾವು ನೋಡ್ತೇವೆ. ಪ್ರತಿನಿತ್ಯ ಗಂಗೆ ಸತ್ಯ ಸಂಕಲ್ಪ ತೀರ್ಥರು ಮಾಡುವ ಪಾಠ ಪ್ರವಚನದಲ್ಲಿ ಯತ್ರಾಚ್ಯುತೋ ದಾರ ಕಥಾ ಪ್ರಸಂಗ, ಎಲ್ಲಿ ಶ್ರೀಮದ್ ಆಚಾರ್ಯರ ಗ್ರಂಥಗಳ ಪಾಠ ಪ್ರವಚನ ನಡೆಯುತ್ತದೆ ಅಲ್ಲಿ ನಾನೇ ಓಡೋಡಿ ಬಂದು ಸನ್ನಿಹಿತಳಾಗಿ ಅನುಗ್ರಹ ಮಾಡ್ತೇನೆ ಅಂತ ಜ್ಞಾನಿಗಳಿಗೆ ಭಕ್ತರಿಗೆ ಗಂಗೆ ಹೇಳುತ್ತಾಳೆ. ಅಂತಹ ಗಂಗೆಯ ಪ್ರತ್ಯಕ್ಷ ಇಂದಿಗೂ ಸತ್ಯ ಸಂಕಲ್ಪ ತೀರ್ಥ ಗುರುಗಳ ಸನ್ನಿಧಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಇನ್ನೊಂದು ವಿಚಾರವನ್ನು ಗುರುಗಳು ತಿಳಿಸ್ತಾರೆ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ತಮ್ಮ ಸ್ವರೂಪೋದ್ಧಾರಕ ಗುರುಗಳು ಸತ್ಯಪ್ರಮೋದತೀರ್ಥ ಶ್ರೀಪಾದಂಗಳವರು. ಸತ್ಯಪ್ರಮೋದತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಮೈಸೂರಿನಲ್ಲಿ ಇದ್ದಾಗ ವಿಶೇಷವಾಗಿ ಸತ್ಯ ಸಂಕಲ್ಪ ತೀರ್ಥರ ಸೇವೆಯನ್ನು ಮಾಡಿದ್ದಾರೆ. ಆ ಸತ್ಯ ಸಂಕಲ್ಪ ತೀರ್ಥರ ಸೇವೆಯ ಪುಣ್ಯ ಪ್ರಭಾವವೋ ಆ ಸತ್ಯ ಸಂಕಲ್ಪ ತೀರ್ಥರ ದಿವ್ಯ ಅನುಗ್ರಹದ ಮಹಿಮೆಯೇ ಇವತ್ತು ಗುತ್ತಲ ಗುರಾಜಾಚಾರ್ಯರು 50 ವರ್ಷಗಳ ಕಾಲ ಆ ಮೂಲರಾಮಚಂದ್ರ ದೇವರ ಪೂಜೆ ಮಾಡುವ, 50 ವರ್ಷಗಳ ಕಾಲ ಹಂಸನಾಮಕ ಪರಮಾತ್ಮನ ಮೂಲ ಪೀಠದ ಆಧಿಪತ್ಯವನ್ನು ಆಳುವ
ಒಂದು ಅದ್ಭುತವಾದ ಸಾಮರ್ಥ್ಯವನ್ನು ಪಡೆದರು. ಅದು ಸತ್ಯ ಸಂಕಲ್ಪ ತೀರ್ಥರ ಅನುಗ್ರಹದ ಮಹಿಮೆ ಅಂತ ಗುರುಗಳು ಸ್ಮರಣೆ ಮಾಡ್ತಾರೆ ನೋಡಿ. ಗುರುರಾಜಾಭಿದೋ ವಿಪ್ರಹ ಗುತ್ತಲಾನ್ವಯಜಸ್ಸುಧೀಃ ಯತ್ಸೇವಯಾ ಯತಿರಭೂತ್ ಸತ್ಸಂಕಲ್ಪೋ ಭವೇನ್ಮುದೇ. ಗುತ್ತಲ ಗುರಾಜಾಚಾರ್ಯರು ಯಾವ ಸತ್ಯ ಸಂಕಲ್ಪ ತೀರ್ಥರ ಸೇವೆಯಿಂದ ಸನ್ಯಾಸಾಶ್ರಮವನ್ನು ಪಡೆದು ಅದ್ಭುತವಾಗಿ 50 ವರ್ಷಗಳ ಕಾಲ ಆ ಮುರುರಾಮಚಂದ್ರ ದೇವರ ಪೂಜೆ, ಗ್ರಂಥ ರಚನೆ, ನಿರಂತರವಾಗಿ ನ್ಯಾಯಸುಧಾದಿ ಗ್ರಂಥಗಳ ಪಾಠ ಪ್ರವಚನ ಮಾಡಿದರೋ ಅಂಥ ಸತ್ಯ ಸಂಕಲ್ಪ ತೀರ್ಥರನ್ನು ನಾವು ಸ್ಮರಣೆ ಮಾಡಿದರೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮಗೂ ಕೂಡ ಉತ್ತಮವಾದ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಗುರುಗಳು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಕೊನೆಗೆ ಗುರುಗಳಂತಾರೆ ಕೊನೆಯ ಶ್ಲೋಕದಲ್ಲಿ, ಯೋ ಭಕ್ತ್ಯಾ ಭಜತೆ ನಿತ್ಯಂ ಸತ್ಯ ಸಂಕಲ್ಪ ಸದ್ಗುರೂನ್ ಶ್ಲೋಕ ಷಟ್ಕಂ ಪಠಂತಸ್ಯ ಶತ್ರು ಷಟ್ಕ ಜಯೋ ಭವೇತ್. ಭಕ್ತಿ ಶ್ರದ್ಧೆಯಿಂದ ಈ ಸತ್ಯ ಸಂಕಲ್ಪ ತೀರ್ಥರ ಮೇಲೆ ಮಾಡಿದ ಯಾರು ಶ್ಲೋಕಗಳನ್ನು ಯಾವ ಭಗವದ್ಭಕ್ತರು ಪಠನೆ ಮಾಡ್ತಾರೆ ಷಡ್ವೈರಿಗಳನ್ನು ನಿಗ್ರಹ ಮಾಡಬಹುದು, 6 ಶತ್ರುಗಳನ್ನು ಗೆಲ್ಲಬಹುದು. ಲೋಭ ಮೋಹ ಮದ ಮಾತ್ಸರ್ಯ ಮೊದಲಾದ ಒಳಗಡೆ ಇರುವ ಶತ್ರುಗಳು 6 ಶತ್ರುಗಳು, ಹೊರಗಡೆ ಇರುವ ಶತ್ರುಗಳನ್ನು ಗೆಲ್ಲಬಹುದು. ಸತ್ಯ ಸಂಕಲ್ಪ ತೀರ್ಥರ ಸ್ಮರಣೆ ಮಾಡಿ ಈ ಸತ್ಯ ಸಂಕಲ್ಪ ತೀರ್ಥರ 6 ಶ್ಲೋಕಗಳನ್ನು ಉತ್ತರಾದಿ ಮಠಾಧೀಶರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದ ಈ ದಿವ್ಯವಾದ ಸತ್ಯ ಸಂಕಲ್ಪ ತೀರ್ಥರ ಸ್ತೋತ್ರ 6 ಶ್ಲೋಕಗಳನ್ನು ಯಾರು ಪಠನೆ ಮಾಡ್ತಾರೆ ನಿಶ್ಚಿತವಾಗಿ ಅವರಿಗೆ ಅರಿಷಡ್ವೈರಿಗಳ ನಿಗ್ರಹವಾಗುತ್ತದೆಂಬ ಮಾತನ್ನು ಗುರುಗಳು ತಿಳಿಸಿಕೊಟ್ಟದ್ದುಂಟು. ಇಂತಹ ಅತ್ಯಂತ ವೈಭವದ ಒಂದು ಸಂಸ್ಥಾನಾಧಿಪತ್ಯವನ್ನು ಆಳಿದ ಮಹಾನುಭಾವರು ಶ್ರೀಮಠದ ಅನೇಕ ನಿಯಮಗಳನ್ನು ಒಳ್ಳೆ ಸುವ್ಯವಸ್ಥಿತಿಗೆ ತಂದ ಒಂದು ಕೀರ್ತಿ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಕ್ಕಂಥದ್ದು. ಧಾರವಾಡಕ್ಕೆ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರನ್ನು ಅಲ್ಲಿಯೇ ಎಲ್ಲ ಮಠದ ಅಭಿಮಾನಿಗಳು, ಸದ್ಗೃಹಸ್ಥರು, ಶಿಷ್ಯರು, ಅಶೇಷ ಲೌಕಿಕ ವೈದಿಕ ಗಣ್ಯರೆಲ್ಲರೂ ಶ್ರೀಗಳವರನ್ನು ವಿಶೇಷವಾಗಿ ಸ್ವಾಗತಿಸಿ ಆದರದಿಂದ ಅವರಿಗೆ ಗೌರವಗಳನ್ನು ಮಾಡಿ ಅಲ್ಲಿ ವಿಶೇಷವಾಗಿ ಅನೇಕ ನೀತಿ ನಿಯಮಗಳನ್ನು ಒಂದು ಅಚ್ಚುಕಟ್ಟಾದ ಸುವ್ಯವಸ್ಥಿತವಾದ ರೀತಿಯನ್ನು ಮಾಡಿದ ಮಹಾನುಭಾವರು ಅದು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಅಂತಹ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರ ಉತ್ತರಾಧಿಕಾರಿಗಳು, ಪೂರ್ವಾಶ್ರಮದಲ್ಲಿ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರ ತಮ್ಮಂದಿರು, ಸತ್ಯ ಸಂತುಷ್ಟ ತೀರ್ಥ ಶ್ರೀಪಾದಂಗಳವರ ಗುರುಗಳು, ವಿದ್ಯೆಯಲ್ಲಿ ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಶಿಷ್ಯರೂ ಆಗಿರತಕ್ಕಂಥ ಮಹಾನುಭಾವರು, ಅನ್ವರ್ಥಕವಾದ ನಾಮಧೇಯದಿಂದ ಕೂಡಿದ ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಆ ಸತ್ಯ ಸಂಕಲ್ಪರ ದರ್ಶನ, ಸತ್ಯ ಸಂಕಲ್ಪರ ಸೇವೆ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸ್ತದೆ ಅಂತ ನಾವು ವಿಶೇಷವಾಗಿ ಅಲ್ಲಿ ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾ, ಸತ್ಯ ಸಂಕಲ್ಪರ ಅನುಗ್ರಹ ನಮ್ಮ ಮೇಲೆ ಆಗಿ ಆ ಸತ್ಯ ಸಂಕಲ್ಪರ ಅನುಗ್ರಹದಿಂದ ಸತ್ಯ ಸಂಕಲ್ಪನಾದ ಭಗವಂತನ ಸಂಕಲ್ಪದಿಂದ ನಮ್ಮ ಸಂಕಲ್ಪಗಳು ಸತ್ಯವಾಗುವಂತೆ ಸತ್ಯ ಸಂಕಲ್ಪರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಆ ಗುರುಗಳ ಅನುಗ್ರಹದಿಂದ ವಿಶೇಷವಾಗಿ ಧರ್ಮ ಮಾರ್ಗದಲ್ಲಿ ಇನ್ನೂ ಶ್ರದ್ಧಾ ಭಕ್ತಿ ನಮಗೆ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸತ್ಯ ಸಂಕಲ್ಪರನ್ನು ಸ್ಮರಣೆ ಮಾಡೋಣ. ಸತ್ಯಧರ್ಮಾಬ್ಧಿ ಸಂಭೂತ ಚಿಂತಾಮಣಿ ವಿಜೃಂಭಿತ ಸತ್ಯ ಸಂಕಲ್ಪ ಕಲ್ಪದ್ರುಹು ಕಲ್ಪಯೇತ್ ಕಾಮಧುಕ್ ಮಮ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.